ಬೇಲೂರು ತಾಲೂಕು ಅರೆಹಳ್ಳಿಯ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಲಯನ್ ಸೇವಾ ಸಂಸ್ಥೆ ಯೋಗ ಚೇತನ ಕೇಂದ್ರ ಅಡಗೂರು ಹಾಗೂ ಶಿವಕುಮಾರ ಸ್ವಾಮೀಜಿಯವರ ಭಕ್ತ ವೃಂದ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಲಯನ್ಸ್ ಅಧ್ಯಕ್ಷೆ ರಶ್ಮಿ ಸೋಮಯ್ಯ ಮಾತನಾಡಿ 38 ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದು 80 ಜನರ ಕಣ್ಣಿನ ತಪಾಸಣೆ ನಡೆಸಲಾಗಿದ್ದು 5 ಮಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಯೋಗಗುರು ಚೇತನ್ ಗುರೂಜಿ ಮಾತನಾಡಿ ಸಮಾಜದ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಇಂತಹ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಂದು ಲಯನ್ಸ್ ಸಂಸ್ಥೆ ಅರೆಹಳ್ಳಿ ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಕ್ತರಿಂದ ಇವರ ವತಿಯಿಂದ ರಕ್ತದಾನ ಶಿಬಿರ, ಜೀವ ಸಂಜೀವಿನಿ ರಕ್ತದಾನ ಕೇಂದ್ರ ಹಾಸನ, ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆ ಹಾಸನ ಮತ್ತು ಅಮ್ಮ ಕಣ್ಣಿನ ಆಸ್ಪತ್ರೆ ಹಾಸನ ಇವರೆಲ್ಲರ ಒಂದು ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಯೋಗ ಚೇತನ್ ಗುರೂಜಿ ಅವರು ಅಡಗೂರು ಇವರೆಲ್ಲರ ಒಂದು ಸಹಯೋಗದಿಂದ ಇವತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಇಲ್ಲಿ ನಮ್ಮ ಅರೆಹಳ್ಳಿಯ ಸಮುದಾಯ ಕೇಂದ್ರದಲ್ಲಿ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಇನ್ನೂ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ತುಂಬ ಸಾರ್ವಜನಿಕರು ಇದರಲ್ಲಿ ತುಂಬ ಆಸಕ್ತಿಯಿಂದ ಬಂದು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ರಕ್ತದಾನ ಶಿಬಿರದಲ್ಲೂ ಅಷ್ಟೇ ತುಂಬ ಇಲ್ಲಿ ತನಕ ಒಂದು 30 ಜನ ಈಗಾಗಲೇ ಬಂದು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಹಾಗೆ ಉಚಿತ ತಪಾಸಣೆಯ ಒಂದು ಉಪಯೋಗವನ್ನು ಕೂಡ ಅರೆಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ. ಹಾಗೆ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರು, ನಮ್ಮ ವಲಯ ಅಧ್ಯಕ್ಷರಾದ ಚಾಮರಾಜ್ರವರು ಮತ್ತು ಕಾರ್ಯದರ್ಶಿಗಳಾದ ಲಯನ್ ಬೃಂದನ್ರವರು ಮತ್ತು ಕೋಶಾಧಿಕಾರಿಗಳಾದ ಲಯನ್ ಸೌಜನ್ಯರವರು ಎಲ್ಲರೂ ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇಲ್ಲಿ ಸೇರಿಕೊಂಡಿದ್ದೀವಿ. ಧನ್ಯವಾದಗಳು. ಸೇವಾ ಸಂಸ್ಥೆ ಅರೆಹಳ್ಳಿಯವರ ವತಿಯಿಂದ ನಡೆಯುತ್ತಿರುವ ಆರೋಗ್ಯಕ್ಕಾಗಿ ಯೋಗ ಶಿಬಿರದ ಸುಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತವಾಗಿ ರಕ್ತದಾನ ಶಿಬಿರ, ಹಾಗೆಯೇ ಉಚಿತ ಕಣ್ಣು ತಪಾಸಣೆ ಮತ್ತು ಉಚಿತ ಆಯುರ್ವೇದ ತಪಾಸಣೆಯನ್ನು ಇಟ್ಕೊಂಡಿದ್ದೀವಿ. 106 ಜನ ತಪಾಸಣೆ ಮಾಡಿಸ್ಕೊಳ್ಳೋದು, ಕಣ್ಣಿಂದು ಸುಮಾರು 10-15 ಜನ ಉಚಿತ ಆಪರೇಷನ್ಗೂ ತಯಾರಾಗಿದ್ದಾರೆ. ಈಗಾಗಲೇ 30ಕ್ಕಿಂತಲೂ ಹೆಚ್ಚಿನ ಜನ ರಕ್ತದಾನವನ್ನು ಮಾಡಿದ್ದಾರೆ. ಈ ಎಲ್ಲ ಒಂದು ಒಳ್ಳೆಯ ಕೆಲಸ ಅರೆಹಳ್ಳಿಯ ಲಯನ್ ಸೇವಾ ಸಂಸ್ಥೆ ಮಾಡ್ತಾ ಇರುವಂಥದ್ದು ಸಮಾಜದ ಕಳಕಳಿ ಮತ್ತು ಸಮಾಜದ ಬಗ್ಗೆ ಇರುವಂಥವರ ಒಂದು ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಿಂದ ಯೋಗ ಮತ್ತು ಅದರ ಜೊತೆಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುವಂಥದ್ದು. ಅದರಲ್ಲೂ ನಮ್ಮ ಈ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷರಾದಂಥ ರಶ್ಮಿ ಸೋಮಯ್ಯನವರು ಮತ್ತು ಅವರೆಲ್ಲರ ತಂಡ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದೆ. ಈ ಥರದ ಒಂದು ಕಾರ್ಯಕ್ರಮಗಳು ಪ್ರತಿ ಹಳ್ಳಿಯಲ್ಲೂ ನಡೀತಾ ಈ ಮೂಲಕ ಸ್ವಸ್ಥ ಸಮಾಜವನ್ನು, ಆರೋಗ್ಯವಂತ ಸಮಾಜವನ್ನು ಎಲ್ಲರೂ ಕೂಡಿ ನಿರ್ಮಾಣ ಮಾಡೋಣ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ನಮಸ್ಕಾರ. ಈ ವೇಳೆ ವೈದ್ಯಾಧಿಕಾರಿ ಡಾ ಅನುಪಮಾ, ಪಿಎಸ್ವೈ ಶೋಭಾ, ವೀರಶೈವ ಘಟಕದ ಹೋಬಳಿಯ ಅಧ್ಯಕ್ಷ ತೇಜ್ಪಾಲ್, ಲಯನ್ಸ್ ವಲಯಾಧ್ಯಕ್ಷ ಲಾ ಚಾಮರಾಜ್, ಕಾರ್ಯದರ್ಶಿ ಲಾ ಬೃಂದನ್ ಹಾಗೆ ಖಜಾಂಚಿ ಸೌಜನ್ಯ, ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ವಿವಿಧ ಆಸ್ಪತ್ರೆಗಳ ವೈದ್ಯರು ಹಾಜರಿದ್ದರು.